ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳಲು ದೇವರು ನೀಡಿದ ಅವಕಾಶವಾಗಿದೆ. ದೇವರ ಅನುಗ್ರಹವು ಸಂರಕ್ಷಣೆಯು ಅನುಭವಿಸಲು ದೇವರು ನೀಡಿದ ಈ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಭಾಗವಹಿಸುವ ಎಲ್ಲರನ್ನು ವಿವಿಧ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ದೇವರ ವಾಕ್ಯ ಅದ್ಭುತ ನೋಡಲು ಸ್ವರ್ಗದ ದೇವರು ಸಹಾಯ ಮಾಡಲಿ. ಹಲ್ಲೆಲೂಯಾ, ಆಮೆನ್. ವಿಶ್ವಾಸದಿಂದ ಪ್ರಾರ್ಥನೆಯಿಂದ ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 22ನೇ ಅಧ್ಯಾಯ 16ರಿಂದ 18ರವರೆಗೆ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರನ ವಾಕ್ಯವನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಬಲಿಕೊಡಲು ಹಿಂತೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ತಪ್ಪದೆ ಆಶೀರ್ವದಿಸುತ್ತೇನೆ. ನಿನ್ನ ಸಂತತಿಯನ್ನು ಹೆಚ್ಚಿಸಿಯೇ ಹೆಚ್ಚಿಸುತ್ತೇನೆ. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದ ಮರಳಿನಂತೆಯೂ ಅಸಂಖ್ಯವಾಗಿ ಮಾಡುತ್ತೇನೆ. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಸರ್ವೇಶ್ವರನೇ ಆಣೆಯಿಟ್ಟು ಹೇಳಿದ್ದಾರೆ ಎಂದನು. ಪ್ರಿಯರೇ, ವಾಕ್ಯದಲ್ಲಿ ಆಲಿಸಿದ್ದು ಅಬ್ರಾಹಮನು ತನ್ನ ಒಬ್ಬನೇ ಮಗನನ್ನು ಬಲಿಕೊಡಲು ಹಿಂಜರಿಯಲಿಲ್ಲ. ಅಬ್ರಾಹಮನ ಹತ್ತಿರ ದೇವರು ಆಣೆ ಇಟ್ಟು ಹೇಳಿದ್ದಾಗಿದೆ ನಾವು ಆಲಿಸಿದ್ದು. ಪ್ರತಿನಿತ್ಯ ವಾಕ್ಯ ಆಲಿಸಲು ಜೀವನದ ಒಳ್ಳೆಯ ಒಂದು ಸಮಯವನ್ನು ತೆಗೆದು ಇಟ್ಟಿರುವ ನಮ್ಮೊಂದಿಗೆ ದೇವರು ಒಂದು ಆಣೆ ಇಡುತ್ತಾರೆ. ಕಾರಣ ದೈವಿಕವಾದ ಕಾರ್ಯಗಳನ್ನು ಆಲಿಸಲು, ಅದನ್ನು ತಿಳಿಯಲು, ಅರ್ಥ ಮಾಡಿಕೊಳ್ಳಲು ಸೋಮಾರಿತನವಿಲ್ಲದೆ ಇರುವ ಒಬ್ಬ ವ್ಯಕ್ತಿಯಾಗಿದ್ದೀರಾ? ನಮ್ಮೊಂದಿಗೆ ದೇವರ ವಾಕ್ಯ ಅನೇಕರು ತಿಳಿಯಲು ಸತ್ಯಸಂಧದಿಂದ ಆಗ್ರಹಿಸುವವರು ಆಗಿದ್ದೀರಾ? ಯಾವ ಬ್ಯುಸಿ ಇದ್ದರೂ ವಾಕ್ಯಕ್ಕೆ ಬೆಲೆ ನೀಡುವ ವ್ಯಕ್ತಿಯಾಗಿದ್ದೀರಾ? ದೇವರು ನಿನ್ನೊಂದಿಗೆ ಆಣೆ ಇಡುತ್ತಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ನಿಮ್ಮನ್ನು ದೇವರು ಸಮೃದ್ಧಿಯಾಗಿ ಅನುಗ್ರಹಿಸುತ್ತೇನೆ ಎಂದು ಆಣೆ ಇಡುವ ದಿನವಾಗಲಿ. ಇಂದು ದೇವರು ನಿನ್ನ ಆರೋಗ್ಯವನ್ನು, ವರಮಾನ ಮಾರ್ಗವನ್ನು, ತಲೆಮಾರನ್ನು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ಪ್ರಿಯರೇ, ನಾವು ಪ್ರಾರ್ಥಿಸಲು ಸೋಮಾರಿತನ ಮಾಡಬಾರದು. ನೀವು ವಿಶ್ವಾಸದಲ್ಲಿ ಹೇಳಿ, ನನ್ನ ದೇವರು ನನ್ನನ್ನು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಈ ವಾಗ್ದಾತ ಅನುಗ್ರಹ ಯಾರಿಗಾಗಿದೆ ಲಭಿಸಿದು? ಹೇಗೆ ಆಗಿದೆ? ಯಾವಾಗ ಆಗಿದೆ ಲಭಿಸಿದು ಎಂದು ಇಂದು ನೀವು ಧ್ಯಾನಿಸಬೇಕು. ದೇವರ ವಾಕ್ಯ ಆಲಿಸಲು ಸೋಮಾರಿತನವಿಲ್ಲದೆ ವ್ಯಕ್ತಿಯಾಗಿ ಪ್ರಾರ್ಥಿಸಿರಿ. ಮುಂದೆ ಸಾಗುವ ಪ್ರಿಯರೇ, ದೇವರ ವಾಕ್ಯಕ್ಕೆ ಬೆಲೆ ನೀಡಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.